ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ವೇಳೆ ಡೊಮೆಸ್ಟಿಕ್ ಪಾರ್ಕಿಂಗ್ನಲ್ಲಿ ಶನಿವಾರ ಭೀಕರ ಅಗ್ನಿ ದುರಂತ ಸಂಭವಿಸಿ ಸುಮಾರು 300 ಕಾರುಗಳು ಭಸ್ಮವಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಗಳೂರಿನಲ್ಲಿ ನಡೆದ ದುರಂತ ವೈಮಾನಿಕ ಪ್ರದರ್ಶನಕ್ಕೆ ಸಜ್ಜಾಗುತ್ತಿದ್ದ ಮೀರಜ್ 2000 ಯುದ್ಧ ವಿಮಾನ ಇದೇ ಫೆಬ್ರವರಿ 1ರಂದು ಸ್ಫೋಟಗೊಂಡು 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಏರ್ ಶೋ ಶುರುವಾಗುವ ಹಿಂದಿನ ದಿನ ಅಂದ್ರೆ ಫೆಬ್ರವರಿ 19ರಂದು ತಾಲೀಮ್ ನಡೆಸುವಾಗ ಸೂರ್ಯ ಕಿರಣ್ ವಿಮಾನ ದುರಂತಕ್ಕೆ ಈಡಾಗಿ ಪೈಲಟ್ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಘಟನೆ ಬೆನ್ನಲ್ಲೇ ಮತ್ತೊಂದು ದೊಡ್ಡ ದುರಂತ ಸಂಭವಿಸಿದೆ. ಫೆಬ್ರವರಿ 20ರಿಂದ ಪ್ರದರ್ಶನ ನಡೆಯುತ್ತಿದ್ದು ಶನಿವಾರದಿಂದ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ವಾರಾಂತ್ಯವಾದ್ದರಿಂದ ಸಾಕಷ್ಟು ಜನ ಬೆಳಗ್ಗೆಯಿಂದ ವಾಯುನೆಲೆಯತ್ತ ಧಾವಿಸಿದ್ರು. ಸಾರ್ವಜನಿಕ ವಾಹನಗಳಿಗೆ ಹುಣಸಮಾರನಹಳ್ಳಿ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ 12 ಗಂಟೆ ವೇಳೆ ಅಲ್ಲಿ 1000ಕ್ಕೂ ಹೆಚ್ಚು ಕಾರುಗಳು ನಿಲುಗಡೆ ಆಗಿದ್ದವು. ಇನ್ನು 12:10 ಸುಮಾರಿಗೆ ಆ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದ ಹೊಗೆ ಕಾಣಿಸಿಕೊಂಡಿತು. ಅದನ್ನು ನೋಡಿದ ಯುವಕನೊಬ್ಬ ಅಲ್ಲೇ ಇದ್ದ ಪೊಲೀಸರಿಗೆ ವಿಷಯ ತಿಳಿಸಿದ. ಸ್ವಲ್ಪ ಸಮಯದಲ್ಲಿ ಒಂದು ಕಾರಿಗೆ ಧಗ್ಗನೆ ಬೆಂಕಿ ಹೊತ್ತಿಕೊಂಡಿತು. ಒಣ ಹುಲ್ಲು ಹಾಗೂ ಗಾಳಿಯ ರಭಸದಿಂದಾಗಿ ಅಗ್ನಿಯ ಕೆನ್ನಾಲಿಗೆ ಕ್ಷಣ ಮಾತ್ರದಲ್ಲಿಯೇ ಇಡೀ ಪ್ರದೇಶವನ್ನೇ ಆವರಿಸಿಕೊಂಡಿತು. ಒಂದೊಂದೇ ಕಾರಿಗೆ ಬೆಂಕಿ ಅಂಟಿಕೊಳ್ಳುತ್ತಾ ಸಾಲಾಗಿ ನಿಲುಗಡೆಯಾಗಿದ್ದ ಸುಮಾರು 300 ವಾಹನಗಳು ಸುಟ್ಟು ಕರಕಲಾದವು. ಸ್ಥಳಕ್ಕೆ ದೌಡಾಯಿಸಿದ ವಾಯುಸೇನೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುಮಾರು 1.5 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ರು. ಕಾರುಗಳ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಳ್ಳುತ್ತಿದ್ದ ಕಾರಣ ಅವಶೇಷಗಳು ಬೆಂಕಿಯ ಸಮೇತ ಛಿದ್ರವಾಗುತ್ತಿದ್ದವು. ಇದರಿಂದ ಬೆಂಕಿ ಉಂಡೆಗಳು ಎಲ್ಲೆಲ್ಲಿ ಬೀಳುತ್ತಿದ್ದವೋ ಆ ಸ್ಥಳಗಳೆಲ್ಲ ಹೊತ್ತಿ ಉರಿಯುತ್ತಿದ್ದವು ಎಂದು ಅಗ್ನಿಶಾಮಕ ದಳ ಸಿಬ್ಬಂದಿ ತಿಳಿಸಿದರು. ಸಹಾಯವಾಣಿ ಕೇಂದ್ರ, ಕಾರುಗಳು ಗುರುತು ಸಿಗಲಾರದಂತೆ ಸುಟ್ಟು ಹೋಗಿದ್ದರಿಂದ ಮಾಲೀಕರು ಕಂಗಾಲಾಗಿದ್ದರು. ಪೊಲೀಸ್ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ 4 ಸಹಾಯವಾಣಿ ಕೇಂದ್ರಗಳನ್ನು ಆರಂಭಿಸಿ ಮಾಲೀಕರಿಂದ ಕಾರಿನ ನೋಂದಣಿ ಸಂಖ್ಯೆ ಮತ್ತಿತರ ವಿವರ ಪಡೆದುಕೊಂಡರು. ಸ್ಥಳದಲ್ಲಿ ಬೆಂಕಿಯ ಅನಾಹುತದಲ್ಲಿ ಸುಟ್ಟಿರುವ ಕಾರುಗಳಿಗೆ ಹೇಗೆ ಪರಿಹಾರ ಪಡೆಯುವುದು ಎಂದು ಸಂತ್ರಸ್ತರು ಗೊಂದಲದಲ್ಲಿ ಮುಳುಗಿದ್ದಾರೆ. ಆದರೆ ಸಮಗ್ರ ವಿಮೆ ಸೌಲಭ್ಯ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕವರೇಜ್ ಇದ್ದರೆ ಪರಿಹಾರ ನೀಡಲಾಗುತ್ತದೆ ಎಂದು ವಿಮಾ ಕಂಪನಿಗಳು ತಿಳಿಸಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.